Hello ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿದ್ರಲ್ಲ, ನಾವು ಮಧ್ಯರಾತ್ರಿ 2:30ಗೆ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಾವು ಫಸ್ಟು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮನೆಗೆ ಹೊರಟ್ವಿ. ಅದು ಹಾಸನಲ್ಲಾಗಿತ್ತು. ಹಾಸನಲ್ಲಿ ನಾವು ಬೆಳಗ್ಗೆ ಹೋಗಿ ರೀಚ್ ಆದ್ವಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿಯಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಹೊರಟಿರೋದು ಹೊರನಾಡಿಗೆ. ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಮತ್ತು ಅವ್ರ ಫ್ಯಾಮ್ಲಿ ಮಕ್ಕಳೆಲ್ಲ ಬಂದಿದ್ದರು. ನಾವು ಒಂದು ಸಾಂಗ್ ಕೇಳ್ತಾ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಘಾಟ್ ಸೆಕ್ಷನ್ ಹತ್ರ ರೀಚ್ ಆಗ್ತಾಯಿದ್ದೀವಿ. ನನಗಂತೂ ಫುಲ್ ತಲೆ ಸುತ್ತು ಬಂದು ವಾಮಿಟ್ ಬಂದುಬಿಡುತ್ತೆ. ಅದೆಲ್ಲ ಹಾಗೆ ಅವಾಯ್ಡ್ ಮಾಡ್ತಾ ಸಾಂಗ್ ಎಲ್ಲ ಕೇಳಿಕೊಂಡು ಸೈಡಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಅದರಲ್ಲೇ ತುಂಬ ಚೆನ್ನಾಗಿತ್ತು. ಹಾಗೋ ಹಿಂಗೋ ಮಾಡಿ ನಾವು ಹೊರನಾಡಿಗೆ ರೀಚ್ ಆದ್ವಿ. ಇಲ್ಲಿ ನೋಡಿದ್ರೆ ಆಗಲೇ ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ. ಕ್ಯೂ ಇದ್ರೆ ನಾವಿನ್ನೂ ಎಷ್ಟು ಅವರ್ ಆಗುತ್ತಪ್ಪ ಅಂದ್ಕೊಂಡು ನಿಂತ್ಕೊಂಡಿದ್ವಿ. ಸರಿ ಅಂತ ಕ್ಯೂ ಅಲ್ಲಿ ನಿಂತ್ವಿ. ಅಷ್ಟರಲ್ಲಿ ಒಬ್ಬರು ಕುಸ್ತು ಬಿದ್ದೇ ಹೋಗ್ಬಿಡೋದ. ನಮಗಂತೂ ಫುಲ್ ಟೆನ್ಷನ್ ಆಗುತ್ತೆ, ಏನಾಯ್ತಪ್ಪ ಅಂತ ಎಲ್ಲರೂ ನೋಡ್ತಾಯಿದ್ರು. ನೋಡಿದೆ ಅವ್ರಿಗೆ ಪಿಟ್ಸ್ ಬಂದುಬಿಟ್ಟಿತ್ತು ಪಾಪ. ತುಂಬ ರಶ್ಶು ಆ ಸೆಕೆ ಇದರಲ್ಲಿ ಏನಾಯ್ತಂತಲೇ ಗೊತ್ತಾಗಲಿಲ್ಲ. ಆದರೆ ಏನು ಒಳ್ಳೆಯದು ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಒಂದು ಆ್ಯಂಬುಲೆನ್ಸ್ ಬಂತು. ಟೆಂಪಲ್ ಕಡೆಯಿಂದ ಫೆಸಿಲಿಟೀಸ್ ಕೊಟ್ಟಿದ್ದರು ಅನಿಸುತ್ತೆ. ಅವ್ರಿಗೇನೂ ಆಗದೆ ಇರಲಪ್ಪ ದೇವರೇ ಅಂತ ಬೇಡ್ಕೊಂಡು ಹಾಗೆ ನಾವು ಪೂರ್ಣೇಶ್ವರಿ ದರ್ಶನ ಆಯಿತು. ಸೊ ಕ್ಯೂ ಅಲ್ಲಿ ನಿಂತು 3 ಅವರ್ ಬಂದಿದ್ದಕ್ಕೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವರೆಲ್ಲ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಫ್ಯಾಮಿಲಿ. ನಾವು 2 ಕಾರ್ ಮಾಡ್ಕೊಂಡು ಹೋಗಿದ್ವಿ. ಹಾಗೇ ಜರ್ನಿ ಕಂಟಿನ್ಯೂ ಮಾಡ್ತಾ ನೆಕ್ಸ್ಟ್ ಪ್ಲೇಸಿಗೆ ನಾವು ಹೊರಟಿದ್ದೀವಿ. ಅಲ್ಲಿ ರೀಚ್ ಆಗೋಷ್ಟಕ್ಕೆ ಸಂಜೆನೇ ಆಗುತ್ತೆ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಿಮಗೂ ಗೊತ್ತಿರುತ್ತೆ ಎಲ್ಲಿ ಹೋಗ್ತಿದ್ದೀವಿ ಆಫ್ಟರ್ ಹೊರನಾಡು ಅಂತ. ಹಾಗೆ ಗೆಸ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಆಲ್. ಗುಡ್ ಬೈ.